ಪಾರ್ಟಿಗೂ ಫಂಕ್ಷನ್ಗೂ ಹೋಗೋದಕ್ಕೂ ಮುಂಚೆ ಪಾರ್ಲರ್ಗೆ ಹೋಗಿ ಸ್ಕಿನ್ನ ಬ್ರೈಟ್ ಆಗಿ ವೈಟ್ ಆಗಿ ಮಾಡಿಸ್ಕೊಳ್ಳುವ ಫೇಶಿಯಲ್ ಬ್ಲೀಚ್ ಮತ್ತು ಕ್ಲೀನಪ್ ಇವೆಲ್ಲವನ್ನು ಮೀರಿಸುವಂತಹ ಈ ಒಂದು ಬಾದಾಮ್ ಫೇಸ್ ಪ್ಯಾಕ್ನ ನಾವು ಮನೆಯಲ್ಲೇ ಯಾವ ರೀತಿ ತಯಾರಿಸಿಕೊಂಡು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಿಕೊಂಡು ವೈಟ್ ಆಗಿ ಬ್ರೈಟ್ ಆಗಿ ಗ್ಲೋ ಆಗಿ ಕಾಣೋ ಥರ ಈ ಒಂದು ಫೇಸ್ ಪ್ಯಾಕಲ್ಲಿ ಮಾಡ್ಕೊಬೋದು. ಸೊ ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಸೊ ಮೊದಲಿಗೆ ಇದನ್ನು ತಯಾರಿಸ್ಕೊಳೋದಕ್ಕೆ ನಮಗೆ 6ರಿಂದ 7ರಷ್ಟು ಬಾದಾಮಿ ಬೇಕಾಗುತ್ತೆ. ಈ ರೀತಿ ತಗೊಂಡಂತಹ ಬಾದಾಮಿನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನಾವು ಒಂದು ಪೌಡರ್ ಆಗಿ ಮಾಡ್ಕೊಬೇಕಾಗುತ್ತೆ, ಅಂದರೆ ಬಾದಾಮ್ ಪೌಡರ್ ಆಗಿ ನಾವು ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಂತಹ ಬಾದಾಮ್ ಪೌಡರ್ನ ಬಳಸ್ಕೊಂಡು ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ, ಇದಕ್ಕೆ 2 ಸ್ಪೂನ್ನಷ್ಟು ಓಟ್ಸ್ ಪೌಡರ್ನ ಹಾಕ್ಕೊಳ್ಳಿ. ಓಟ್ಸ್ ಪೌಡರ್ ನಮ್ಮ ಸ್ಕಿನ್ ಮೇಲಿರುವಂತಹ ಡರ್ಟ್ ಸ್ಕಿನ್ ಮತ್ತು ಎಕ್ಸೆಸ್ ಆಯಿಲ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಪೌಡರ್ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸ್ಕಿನ್ನ ವೈಟ್ ಆಗೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿರುವಂತಹ 2 ಸ್ಪೂನ್ನಷ್ಟು ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಬಾದಾಮ್ ಪೌಡರ್ ನಮ್ಮ ಸ್ಕಿನ್ನಲ್ಲಿ ಇನ್ಸ್ಟೆಂಟಾಗಿ ಗ್ಲೋ ಆಗಿ ಮಾಡುತ್ತೆ ಮತ್ತು ಸ್ಕಿನ್ನ ಬ್ರೈಟ್ ಆಗುವಾಗ ಮಾಡುತ್ತೆ. ಇದು ಸ್ಕಿನ್ನ ಕ್ಲೆನ್ಸಿಂಗ್ ಆಗಿ ಕೆಲಸ ಮಾಡಿ ಮಾಯ್ಶ್ಚರೈಸರ್ ನೀಡಿ ಸ್ಕಿನ್ನ ವೈಟ್ ಆಗಿ ಬ್ರೈಟ್ ಆಗಿ ಆಗೋ ಹಾಗೆ ಮಾಡುತ್ತೆ. ಸೊ ಅದೇ ರೀತಿ 1 ಸ್ಪೂನ್ನಷ್ಟು ಹನಿನ ಇದಕ್ಕೆ ಸೇರಿಸ್ಕೊಬೇಕು. ಹನಿ ಡೀಪ್ ಮಾಯ್ಶ್ಚರೈಸಿಂಗ್ ಮಾಡಿ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಾಗಳು ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಈ ಒಂದು ಜೇನುತುಪ್ಪ ನಮಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಅರ್ಧ ಹೋಳ್ನಷ್ಟು ನಿಂಬೆಹಣ್ಣು ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಿಂಬೆಹಣ್ಣಿನಲ್ಲಿ ಆ್ಯಂಟಿ ಏಜಿಡ್ ಕೆಲಸ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಮತ್ತು ಡರ್ಟ್ ಸ್ಕಿನ್, ಬ್ಲ್ಯಾಕ್ ಮಾರ್ಕ್ಸ್, ಪಿಂಪಲ್ಸ್ ಮಾರ್ಕ್ಸ್ನ ರಿಮೂವ್ ಮಾಡೋದಕ್ಕೆ ಆ್ಯಂಟಿ ಬ್ಲೀಚಿಂಗ್ ಆಗಿ ಕೆಲಸ ಮಾಡುತ್ತೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ನೀಟಾಗಿ ಹಾಲನ್ನ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಹಾಲು ನಮ್ಮ ಮುಖಕ್ಕೆ ಕ್ಲೆನ್ಸಿಂಗ್ ಮಾಡೋದ್ರ ಮುಖಾಂತರ ಹೈಡ್ರೇಟ್ ಮಾಡುತ್ತೆ ಮತ್ತು ಸ್ಕಿನ್ನ ಹೊಳೆಯೋ ರೀತಿ ನಮಗೆ ಮಾಡಿಕೊಡುತ್ತೆ. ಹಾಲಿನಲ್ಲಿ ಹೆಚ್ಚಿನ ಪೋಷಕಾಂಶಗಳಿದ್ದು ಇದು ಸ್ಕಿನ್ನ ಆರೈಕೆ ಮಾಡೋದಕ್ಕೆ ಹೆಲ್ಪ್ ಆಗಿರುತ್ತೆ ಮತ್ತು ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೂ ಸಹ ನಮಗೆ ಸಹಕಾರಿಯಾಗಿದೆ. ಸೊ ಇಷ್ಟನ್ನು ಒಂದು ನೀಟಾಗಿ ಫೇಸ್ ಪ್ಯಾಕ್ ಆಗಿ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಂತಹ ಫೇಸ್ ಪ್ಯಾಕ್ನ ನಾವು ಮೊದಲಿಗೆ ನೀಟಾಗಿ ಮುಖನ ತೊಳ್ಕೊಂಡು ಮುಖದ ಎಲ್ಲ ಭಾಗಗಳಿಗೂ ನೀಟಾಗಿ ಹಚ್ಕೊಬೇಕಾಗುತ್ತೆ. ಈ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಂಡ ನಂತರ ಈ ಒಂದು ಫೇಸ್ ಪ್ಯಾಕ್ನ 15ರಿಂದ 20 ನಿಮಿಷಗಳ ಕಾಲ ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಆನಂತರ ಒಣಗಿದ ಮೇಲೆ ನೀಟಾಗಿ ತಣ್ಣೀರಿಂದ ಮುಖನ ವಾಶ್ ಮಾಡ್ಕೊಬೇಕಾಗುತ್ತೆ. ಡ್ರೈ ಸ್ಕಿನ್ ಇದ್ದವರು 15 ನಿಮಿಷ ಬಿಡಬೇಕು, ಅದೇ ಆಯಿಲ್ ಸ್ಕಿನ್ ಇದ್ದವರು 10 ನಿಮಿಷ ಬಿಟ್ಟರೆ ಸಾಕು. ಸೊ ಆನಂತರ ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಫೇಸ್ ಪ್ಯಾಕ್ನ. ಈ ರೀತಿ ವಾಶ್ ಮಾಡ್ಕೊಂಡ್ಮೇಲೆ ನಮ್ಮ ಸ್ಕಿನ್ನು ವೈಟ್ ಆಗಿ ಬ್ರೈಟ್ ಆಗಿ ಆ್ಯಂಡ್ ಹೆಲ್ದಿಯಾಗಿ ಪಳಪಳನೆ ಹೊಳೆಯೋ ಥರ ನಮ್ಮ ಸ್ಕಿನ್ನು ಕಾಣುತ್ತೆ. ಸೊ ಈ ಒಂದು ಫೇಸ್ ಪ್ಯಾಕ್ ನಮ್ಮ ಸ್ಕಿನ್ ಮೇಲೆ ಯಾವೆಲ್ಲ ರೀತಿಯ ಎಫೆಕ್ಟ್ನ ನೀಡುತ್ತೆ ಅಂತ ನೋಡೋದಾದರೆ ಸ್ಕಿನ್ನಲ್ಲಿ ಕಂಡು ಬರುವಂತಹ ಪಿಂಪಲ್ಸ್ ಆಗಿರ್ಬೋದು, ಆ್ಯಕ್ನಿ ಆಗಿರ್ಬೋದು, ಓಪನ್ ಪೋರ್ಸ್ ಆಗಿರ್ಬೋದು, ಅದೇ ರೀತಿ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು, ಇದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ ಮತ್ತು ಸ್ಕಿನ್ನ ವೈಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇನ್ಸ್ಟೆಂಟಾಗಿ ಸ್ಕಿನ್ನ ವೈಟ್ ಮಾಡುತ್ತೆ, ಬ್ರೈಟ್ ಮಾಡುತ್ತೆ ಮತ್ತು ಶೈನಿ ಸ್ಕಿನ್ನಾಗಿ ಕನ್ವರ್ಟ್ ಮಾಡುತ್ತೆ. ಇದರಲ್ಲಿರುವಂತಹ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಸ್ಕಿನ್ನ ಹೈಡ್ರೇಟ್ ಮಾಡಿ ಸ್ಕಿನ್ನ ಒಳೆಯೋ ಥರ ಮಾಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ.